ಒಂದ್ ಕಡೆ ನಮ್ಮ ಜೊತೆಗೆ ಈಗ ಶೊಲ್ಲಪಿಳ್ಳ ಅಯ್ಯಂಗಾರ್ ಅವರು ಕೂಡ ವಿವರಿಸ್ತಾ ಇದ್ರು. ಅದರ ಜೊತೆನೆ ಗವಿಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ. ರೂಪದಲ್ಲಿ ಇಟ್ಟಿದ್ದಾರೆ. ಪುರಾತನ ಇತಿಹಾಸ ಪ್ರಸಿದ್ಧವಾದ ಗವಿಗಂಗಾಧರೇಶ್ವರ ಒಂದು ಬಂಡೆಯ ಒಳಗೆ ಗುಹಾಂತರದಲ್ಲಿ ನೆಲೆಸಿದ್ದಾನೆ. ಇವತ್ತು ನಾವು ಭೂಮಿಯಿಂದ 143 ಅಡಿಗಳ ಒಳಭಾಗಕ್ಕೆ ಬಂದಾಗ ಸಾಕ್ಷಾತ್ ಪರಮೇಶ್ವರನ ದರ್ಶನ ಆಗ್ತಾ ಇದೆ. ತಾವು ಆ ಸ್ವಾಮಿಯನ್ನು ನೋಡಿ ಎಷ್ಟು ವೈಶಿಷ್ಟ್ಯವಾಗಿದೆ ನಮ್ಮ ಗಂಗಾಧರೇಶ್ವರನ ದೇವಸ್ಥಾನ ಅಂದರೆ, ಇಡೀ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಲಿಂಗ ಎಲ್ಲೂ ಇಲ್ಲ. ಈ ಲಿಂಗವನ್ನು ಯಾರಪ್ಪ ಸ್ಥಾಪನೆ ಮಾಡಿದ್ರು? ಗೌತಮ ಭರದ್ವಾಜ ಮುನಿಗಳು ಸ್ಥಾಪನೆ ಮಾಡಿದಂತಹ ಶಿವಲಿಂಗ ಇದು. ಪ್ರಾತಃ ಕಾಲದಲ್ಲಿ ಗಂಗಾ ತಟಾಕದಲ್ಲಿರುವಂತಹ ಕಾಶಿ ವಿಶ್ವನಾಥನ ಪೂಜೆಯನ್ನ, ಮಧ್ಯಾಹ್ನ ಗುಹೆಯಲ್ಲಿರುವಂತಹ ಗವಿಗಂಗಾಧರೇಶ್ವರನ್ನ, ಸಾಯಂಕಾಲ ಶಿವಗಂಗೆ ಪರ್ವತದಲ್ಲಿರುವ ಗಂಗಾಧರನನ್ನ ಪೂಜೆ ಮಾಡಿದ್ರು. ಅಂತಹ ಋಷಿಮುನಿಗಳಿಂದ ಪೂಜಿಸಲ್ಪಟ್ಟ ಈ ಗಂಗಾಧರೇಶ್ವರ ದಕ್ಷಿಣಾಭಿಮುಖವಾಗಿದೆ. ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ಈ ನಮ್ಮ ಸ್ವಾಮಿಯು ದಕ್ಷಿಣಾಭಿಮುಖವಾಗಿದ್ದಾರೆ. ಇಂತಹ ದಕ್ಷಿಣಾಭಿಮುಖವಾಗಿರುವಂತಹ ಪರಮೇಶ್ವರನ ಮೇಲೆ ಸೂರ್ಯಲೋಕದಿಂದ ಬಂದು ಸೂರ್ಯ ಭಗವಂತ ಇವತ್ತು ಪೂಜೆ ಮಾಡ್ತಾ ಇದ್ದಾನೆ. ಆ ಸೂರ್ಯ ಭಗವಂತ ಈಗ ನಮ್ಮ ಸೂರ್ಯದ್ವಾರ, ಈ ದೇವಸ್ಥಾನದಲ್ಲಿ 4 ದ್ವಾರಗಳಿದೆ. ಒಂದು ಸೂರ್ಯದ್ವಾರ, ಈಗ ಪರಮಾತ್ಮ ಸೂರ್ಯದ್ವಾರವನ್ನು ಪ್ರವೇಶ ಮಾಡಿದ್ದಾನೆ. ಸೂರ್ಯದ್ವಾರದಿಂದ ಆಲಯದ ಅಂತರ್ದ್ವಾರ. ಆಲಯದ ಅಂತರ್ದ್ವಾರ ಅಂದರೆ ನಮ್ಮ ಆಲಯ ಏನಿದೆ, ಆಲಯದ ಬಲಭಾಗದಲ್ಲಿರುವಂತಹ ದ್ವಾರ. ಆ ದ್ವಾರವನ್ನು ಪ್ರವೇಶ ಮಾಡಿದ ಸೂರ್ಯ ಭಗವಂತ ಸೂರ್ಯದ್ವಾರವನ್ನು ಪ್ರವೇಶ ಮಾಡಿದ ಸೂರ್ಯ ಭಗವಂತ ಬಹಳ ಜನ ಬಂದು ಸೇರ್ತಾ ಇದ್ದಾರೆ. ಅವರನ್ನೆಲ್ಲ ನಿಭಾಯಿಸುವಂಥದ್ದು ಕೂಡ ಸ್ವಲ್ಪ ಕಷ್ಟನೇ ಈ ಸಂದರ್ಭದಲ್ಲಿ. ನಮ್ಮ ಜೊತೆಗೆ ಹಾಗೆ ಶೊಲ್ಲಪಿಳ್ಳ ಅಯ್ಯಂಗಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಶೊಲ್ಲಪಿಳ್ಳ ಅಯ್ಯಂಗಾರ್ ಅವರೇ, ಈಗ ಅಲ್ಲಿ ಸೋಮಸುಂದರ್ ದೀಕ್ಷಿತ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅಂದ್ರೆ ಇದು ಒಂದು ಗುಹಾಂತರ ದೇಗುಲ, ಜೊತೆಗೆ ಇಲ್ಲಿ 2 ಈ ದೇಗುಲದಿಂದ ಹೊರಟಿರುವಂತಹ ಒಂದು ಸುರಂಗ ಮಾರ್ಗ, ಒಂದು ಕಾಶಿ ವಿಶ್ವನಾಥ ದೇಗುಲವನ್ನ ಸಂಪರ್ಕಿಸುತ್ತೆ, ಒಂದು ಶಿವಗಂಗೆಯನ್ನ ಸಂಪರ್ಕಿಸುತ್ತೆ ಅನ್ನುವಂಥದ್ದು ಒಂದು ಐತಿಹ್ಯ ಇದೆಯಲ್ಲ. ಇದೇನಿದು ಪುರಾಣದಲ್ಲಿ ಉಲ್ಲೇಖ ಆಗಿರುವಂಥದ್ದು? ನಿಜಕ್ಕೂ ಆ ರೀತಿಯಾದಂತಹ ಒಂದು ಸಂಪರ್ಕ ಇದೆಯಾ ಅನ್ನೋದು ಕೆಲವು ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ನಿಮ್ಮ ಉತ್ತರ? ಎರಡು ವಿಚಾರಗಳನ್ನು ಇಲ್ಲಿ ಗಮನಿಸಬೇಕು ಮಾಲ್ತೇಶ್ ಅವರೇ. ಒಂದು, ಪಾರಂಪರಿಕವಾಗಿ ಬಂದಿರುವಂತಹ ಒಂದಷ್ಟು ಪುರಾಣದ ಕಥೆಗಳು, ಸ್ಥಳೀಯ ಸ್ಥಳ ಪುರಾಣಗಳು. ಇನ್ನೊಂದಷ್ಟು ನಮ್ಮ ವೈಜ್ಞಾನಿಕವಾಗಿ ಚಿಂತನೆ ಮತ್ತು ಆಧುನಿಕವಾದಂತಹ ಚಿಂತನೆಗಳು, ಇದೆರಡನ್ನೂ ನೋಡ್ಬೇಕು ನಾವು. ಸೊ ಇದರಲ್ಲಿ ಏನಾಗ್ತದೆ ಅಂದ್ರೆ, ಪೌರಾಣಿಕವಾದ ಚಿಂತನೆಗಳಲ್ಲಿ ಬಂದ್ರೆ ಭಾರದ್ವಾಜರು ಮತ್ತು ಗೌತಮರು ಅತ್ಯಂತ ವಿಶಿಷ್ಟ ಶಕ್ತಿ ಉಳ್ಳಂತಹ ಋಷಿಗಳು. ಆ ಕಾಲದಲ್ಲಿ ಅವರಿಗೆಲ್ಲ ಅಷ್ಟಸಿದ್ಧಿಗಳು ಎಲ್ಲ ಇತ್ತು. ಅವರು ಚಿಕ್ಕವರಾಗ್ಬೋದು, ದೊಡ್ಡವರಾಗ್ಬೋದು, ಇಷ್ಟ ಮಾತ್ರದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೋದು. ಈ ಥರ ಋಷಿಗಳ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಅದು ಇವತ್ತಿನ ಜನಕ್ಕೆ ಅದು ಸಾಧ್ಯವಿಲ್ಲದೆ ಇರುವಂತಹ ವಿಚಾರ. ಹಾಗಾಗಿ ಅಲ್ಲಿ ಸುರಂಗದಲ್ಲಿ ಒಂದು ಕಾಲದಲ್ಲಿ ಅವರು ಉತ್ತರ ಭಾರತದ ಕಾಶಿ ವಿಶ್ವನಾಥನಿಗೆ ಪೂಜೆಯನ್ನು ಮಾಡಿ ಸಾಯಂಕಾಲದಷ್ಟೊತ್ತಿಗೆ ಇಲ್ಲಿಗೆ ಬರ್ತಾ ಇದ್ರು ಅಂತ ಅಂದರೆ ಅದನ್ನು ಬಹುಶಃ ಪೌರಾಣಿಕವಾಗಿ ನಂಬಬಹುದೇ ಹೊರತು ಆಧುನಿಕವಾಗಿ ಚಿಂತನೆ ಮಾಡೋದಾದರೆ ಆ ಒಂದು ವಿಚಾರದಲ್ಲಿ ಏನಾಗಿದೆ, ನಮಗೆ ಅಯೋಗ್ಯತೆ ಇಲ್ಲದೆ ಇರೋದ್ರಿಂದ ಅಥವಾ ಋಷಿಮುನಿಗಳನ್ನು ನಾವು ನೋಡದೇ ಇರೋದ್ರಿಂದ ಅದನ್ನು ನಂಬೋದು ನಂಬದೇ ಇರೋದು ವೈಯಕ್ತಿಕವಾಗಿ ಆ ಭಕ್ತಿ ಭಾವಕ್ಕೆ ಬಿಟ್ಟಿದ್ದು. ಆದರೆ ವೈಜ್ಞಾನಿಕವಾಗಿ ಇಲ್ಲಿಂದ ಒಂದು ಸುರಂಗ ಮಾರ್ಗ ಕಾಶಿಯವರೆಗೆ ಇದೆ ಮತ್ತು ಒಂದು ಶಿವಗಂಗೆಯವರೆಗೆ ಇದೆ ಅನ್ನುವಂತಹದ್ದು ನನಗೇನೋ ಅಷ್ಟು ಅದು ಸುಲಭ ಅಂತ ಅನಿಸೋದಿಲ್ಲ. ಯಾಕಂದರೆ ಕಾಶಿ ತಮಗೆಲ್ಲ ಗೊತ್ತಿರೋ ಹಾಗೆ 2500 ಕಿಲೋಮೀಟರ್ ದೂರ ಇದೆ. ಹೌದು, 2500 ಕಿಲೋಮೀಟರ್ಗಳ ದೂರದವರೆಗೆ ಒಂದು ಸುರಂಗ ಇದ್ದು, ಆ ಸುರಂಗದಲ್ಲಿ ಮನುಷ್ಯ ರೂಪದಲ್ಲಿ ಅಥವಾ ಫಿಸಿಕಲ್ ಬಾಡಿಯಲ್ಲಿ
ಟ್ರಾವೆಲ್ ಮಾಡೋದು ಅಷ್ಟು ಸುಲಭ ಅಲ್ಲ, ಅದು ಅಸಾಧ್ಯವೂ ಹೌದು. ಯಾಕಂದರೆ 2500 ಕಿಲೋಮೀಟರ್ ಸುರಂಗ ಇರೋದಕ್ಕೆ ಸಾಧ್ಯವೇ? ಸೊ ಹಾಗಾಗಿ ಇದೆಲ್ಲ ಪೌರಾಣಿಕವಾದ ವಿಚಾರಗಳಲ್ಲಿ ಅವರಿಗೆ ಅತ್ಯಂತ ವಿಶಿಷ್ಟವಾದ ಶಕ್ತಿ ಇದ್ದಿದ್ದರಿಂದ ಅದನ್ನು ಅವರಿಗೆ ಸಾಧ್ಯ ಅಂತ ಅಂದ್ಕೊಂಡು ನಾವು ಆ ಪ್ರಯತ್ನಗಳನ್ನು ಮಾಡದೇ ಇರೋದು, ಸುರಂಗದೊಳಗೆ ಹೋಗದೆ ಇರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್, ಮಾಲ್ತೇಶ್. ಗೊತ್ತಾಯ್ತು. ಹೌದು. ಮತ್ತೊಂದು ನನ್ನ ವಿಚಾರವನ್ನ ಕೇಳ್ತಾ ಇದ್ದೆ. ಅಂದ್ರೆ ಇದು ದಕ್ಷಿಣ ಮುಖವಾಗಿರುವಂತಹ ಶಿವಲಿಂಗ ಅನ್ನುವಂತಾನೆ ಹೇಳ್ತಾ ಇರ್ತಾರೆ. ಇತರ ದೇಗುಲಗಳಲ್ಲಿ ಶಿವಲಿಂಗ ಹೆಚ್ಚಾಗಿ ಯಾವ ಕಡೆಗೆ ಮುಖ ಮಾಡಿರುತ್ತೆ, ಇಲ್ಲಿ ದಕ್ಷಿಣ ಮುಖ ಮಾಡಿರುವಂತದ್ದು ವಿಶೇಷತೆ ಏನು ಅಂತ ಹೇಳಿ ಶೊಲಪಳ್ಳಿ ಅಯ್ಯಂಗಾರರೇ? ಇಲ್ಲ, ಶಿವನನ್ನ ಏನಂತ ಹೇಳ್ತಾರೆ, ಶಿವನನ್ನ 5 ಮುಖ ಉಳ್ಳವನು ಅಂತ ಕರೀತಾರೆ. ಶಿವನಿಗೆ 5 ಮುಖಗಳಿವೆ. ನಾವು ನೋಡೋದಾದ್ರೆ 4 ಮುಖಗಳು. ನಾವೇ ಒಂದು ಕಡೆಯಲ್ಲಿ ನಿಂತ್ಕೊಂಡು ನೀವು 4 ದಿಕ್ಕನ್ನ ನೋಡ್ತೀರಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ 4 ದಿಕ್ಕು, ಮತ್ತು ಆಕಾಶ ಅನ್ನುವಂತಹ 5 ದಿಕ್ಕುಗಳನ್ನು ನೋಡ್ತೀರಿ. ಹಾಗಾಗಿನೇ ಇದನ್ನ ಪಂಚಮುಖ ಅಂತ ಕರೆದ್ರು. ಶಿವ ಅಂತಂದ್ರೆ ದೇವರು. ದೇವರು ಎಲ್ಲವನ್ನೂ ನೋಡ್ತಾನೆ ಅನ್ನೋದಾಗ್ಬೇಕಲ್ಲ, ಹಾಗಾಗಿ ಅವನು ಪಂಚಮುಖದಿಂದ ಕೂಡಿದಾನೆ ಅಂತ. ಆ ಪಂಚಮುಖಗಳು ಯಾವ್ಯಾವುದು ಅಂದ್ರೆ ಸದ್ಯೋಜಾತ, ಈಶಾನ, ತತ್ಪುರುಷ, ಅಘೋರ, ವಾಮದೇವ ಅನ್ನುವಂತಹ 5 ಮುಖಗಳನ್ನ ಹೇಳ್ತಾರೆ. ಅದರಲ್ಲಿ ಮಂತ್ರಗಳಲ್ಲಿ, ವೇದ ಮಂತ್ರಗಳಲ್ಲೇ ಬಂದ್ಬಿಡ್ತದೆ. ಏನಂತ? ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಜ ವೈ ನಮೋ ನಮಃ ಭವೇ ಭವೇ ನಾತಿ ಭವೇ ಭಜ ಸ್ವಮಾಂ ಭವೋದ್ಭವಾಯ ನಮಃ ಭವೋದ್ಭವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವತಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ ಅಂತ ಹೇಳಿ 5 ಮುಖಗಳನ್ನು ವೇದಗಳಲ್ಲಿ ಹೇಳ್ತಾ, ದಕ್ಷಿಣ ಭಾಗದಲ್ಲಿ ಮುಖ ಯಾವುದಿದೆಯೋ ಅದಕ್ಕೆ ಅಘೋರ ಮುಖ ಅಂತ ಕರೀತಾ ಇದೆ. ಅಂದ್ರೆ ಶಿವನಿಗೆ ಸಾಮಾನ್ಯವಾಗಿ ಉಗ್ರ ಮುಖ ಉಂಟು. ಇದು ಅಗ್ನಿಲಿಂಗ ಅಂತಾನು ಕರೀತಾರೆ. ಅಗ್ನಿಯ ಮುಖ ಹೇಗೆ ಅಂದ್ರೆ ಘೋರ, ಘೋರತರವಾದಂತಹ ಮುಖವೇ. ನನಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡಬೇಡ, ತನ್ನ ರುದ್ರ ಮಾಹಿಂಸೀತ್ ಅಂತ, ನನ್ನನ್ನು ಹಿಂಸೆ ಮಾಡಬೇಡ ಅಂತ ಹೇಳಿ ದಕ್ಷಿಣ ಮುಖದ ಲಿಂಗಗಳನ್ನ ಪೂಜೆ ಮಾಡಿದ್ರೆ ಸಾಮಾನ್ಯವಾಗಿ ಆರೋಗ್ಯದ ಸಮಸ್ಯೆಗಳೆಲ್ಲ ಬಿಡುಗಡೆ ಆಗ್ತದೆ ಅಂತ ನಂಬಿಕೆ. ಸೊ ಹಾಗಾಗಿ ಇದು ಅಗ್ನಿಮುಖ ಲಿಂಗ ಬಹಳ ಪ್ರಮುಖವಾದದ್ದು. ಭಾರತದಲ್ಲಿ ಎಲ್ಲಾ ದಿಕ್ಕುಗಳಲ್ಲೂ ಇರುವಂತಹ ಲಿಂಗಾನೂ ಇದೆ. ಊರ್ಧ್ವಮುಖ ಲಿಂಗಾನೂ ಇದೆ. ಗುಡಿಲಿಂಗಂ ಅಂತ ಒಂದು ಜಾಗ ಇದೆ ಆಂಧ್ರ ಪ್ರದೇಶದ. ಅಲ್ಲಂತೂ ಈ ಸಾಕ್ಷಾತ್ ಮನುಷ್ಯನ ಒಂದು ಏನು ಉತ್ಪತ್ತಿ ಸ್ಥಾನ ಇದೆ ಅದೇ ರೀತಿ ಇದೆ. ಚತುರ್ಮುಖ ಲಿಂಗ ನಮ್ಮ ಹುಬ್ಳಿ ದೇವಸ್ಥಾನ ಇದೆ. ಹುಬ್ಳಿಲಿ ಉಣಕಲ್ ಸೋಮೇಶ್ವರ ಅಂತ ಒಂದು ಜಾಗ ಇದೆ. ಅಲ್ಲಿ 5 ಮುಖಗಳ ಲಿಂಗ ಇದು. 5 ಮುಖಗಳಿಗೂ ಒಂದೊಂದು ಬಾಗಿಲನ್ನು ಇಟ್ಟಿದ್ದಾರೆ. ಸೊ ಈ ತರದ್ದೆಲ್ಲ ನಮ್ಮ ದೇಶದಲ್ಲಿ ಅತ್ಯಂತ ವಿಶಿಷ್ಟವಾದ ಆರ್ಕಿಟೆಕ್ಚರಲ್ ಸ್ಟೈಲ್ಸ್ ಎಲ್ಲ ಕಡೆ ನೋಡ್ಬೋದು. ಇನ್ನೊಂದು ವಿಚಾರ ನೀವು ಈಗ ತಾನೇ ಹೇಳ್ತಾ ಇದ್ರಿ, ಈ ತರದ ಇನ್ನೊಂದು ವಾಸ್ತುಶಿಲ್ಪ ಬಹುಶಃ ನಮಗೆ ನೋಡೋಕ್ ಸಿಗೋದು ಅನ್ನುವಂಥದ್ದು ಬಹುಶಃ ಅದು ಅಯೋಧ್ಯೆಯಲ್ಲಿ ಅಂತ ಕಾಣಿಸುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಮನವಮಿಯ ಸಂದರ್ಭದಲ್ಲಿ ಸೂರ್ಯನ ರಶ್ಮಿ ಬೀಳುವಂತ ನಿಟ್ಟಿನಲ್ಲಿ ಅಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥದ್ದು. ಅದೇ ಇದು ಈ ವಿಚಾರ ಅಲ್ಲದೆ ನಾವು ಹೊರಗೆ ಬಂದು ಮಾತಾಡೋದಾದ್ರೆ, ಈಗ ರಾಮಲಲ್ಲಾ ದೇಗುಲ ಹಿಂದೆ ಇದ್ದಂತಹ ಮೂಲ ಸ್ವರೂಪಕ್ಕೂ ಈಗೇನಾದ್ರೂ ಈ ಟೆಕ್ನಾಲಜಿಯನ್ನ ಅಳವಡಿಸಿಕೊಂಡು ನಿರ್ಮಿಸಬೇಕಾದಂತ ದೇಗುಲ ಬಂದಂತ ಸಂದರ್ಭದಲ್ಲಿ ಏನೋ ಸ್ವರೂಪ ಬದಲಾಗುವಂಥದ್ದು ಈ ತರದ್ದು ಏನಾದ್ರು ಇರೋದಿಲ್ವಾ ಸಹಜವಾಗಿ? ಅದು ಎಷ್ಟು ಮಟ್ಟಿಗೆ ಎಲ್ಲ ಒಪ್ಪೋಕೆ ಸಾಧ್ಯ ಆಗುವಂತ? ಮಾಲ್ತೇಶ್ ಅವರೇ, ಹೇಳಿ 1528ರಲ್ಲಿ ಮೀರ್ ಬಾಕಿ ಅಂತ ಹೇಳಿ ಒಬ್ಬ ಬಾಬರ್ನ ಆಡಳಿತಾಧಿಕಾರಿ ಆ ದೇವಾಲಯವನ್ನ ಒಡೆದಾಕ್ದ. ಸೊ ಈ ದೇವಾಲಯ ಒಡೆದು ಹಾಕಿದ ದಾಖಲೆಗಳು ತುಳಸಿದಾಸರ ದೋಹಾ ಶತಕದಲ್ಲಿ ಇದೆ ಅಂತ ಹೇಳಿ ರಾಮಭದ್ರಾಚಾರ್ಯರು ಅಲಹಾಬಾದ್ ಕೋರ್ಟ್ಗೆ 2003ನಲ್ಲಿ ಸಲ್ಲಿಸಿದಂತಹ ಅಫಿಡವಿಟ್ ಅಲ್ಲಿ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನವನ್ನ ಹಿಂದೂಗಳು ನೋಡ್ತಾ ಇದ್ದಂಗೆನೆ ಅದನ್ನ ಹೊಡೆದಾಕಿದ್ರು. ಹಿಂದೂಗಳ ಕೈಯಲ್ಲಿ ಏನೂ ಮಾಡಕ್ ಆಗ್ಲಿಲ್ಲ ಅನ್ನೋದನ್ನ ದೋಹಾ ಶತಕದಲ್ಲಿ ಪೂರ್ತಿ ಪದ್ಯಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಂದ್ರೆ ನನ್ನ ರಾಮ ಆ ಕಾಲದಲ್ಲಿ ನಾನು ರಾಮ ಅಂತ ಪ್ರಾರ್ಥನೆ ಮಾಡ್ತಿದ್ದೆ, ಆದ್ರೂ ನನ್ನ ರಕ್ಷಣೆಗೆ ಆಗ್ಲಿಲ್ಲ, ನಮ್ಮ ಕರ್ಮಗಳು ಆ ರೀತಿ ಮಾಡ್ತು, ಆದ್ರೆ ರಾಮ ಮತ್ತೊಮ್ಮೆ ನಮ್ಮ ಸಪೋರ್ಟ್ಗೆ ಬಂದೇ ಬರ್ತಾನೆ ಅಂತ ಹೇಳಿ ಆ ದೋಹಾ ಶತಕದಲ್ಲಿ ಉಲ್ಲೇಖಿಸಲಾಗಿದೆ. ಈ ದೋಹಾ ಶತಕವನ್ನು ಬರೆದಿದ್ಯಾರು? ರಾಮಚರಿತ ಮಾನಸವನ್ನ ಬರೆದಂತಹ ತುಳಸಿದಾಸರು. ಅವರ ಕಾಲ ಯಾವುದು? ಅದು ಸಮಕಾಲೀನರವರು, 1528ರ ಸಮಕಾಲೀನರು.
ಸೊ ಹಾಗಾಗಿ ಆವತ್ತು ಯಾವ ರೀತಿ ದೇವಸ್ಥಾನ ಇತ್ತು, ಮೂರ್ತಿ ಯಾವುದಿತ್ತು, ರಾಮನ ಮೂರ್ತಿ ಯಾವುದಿತ್ತು ಯಾರಿಗೂ ಗೊತ್ತಿಲ್ಲ. ಆದ್ರೆ ರಾಮ ಮೂರ್ತಿ ಇತ್ತು, ರಾಮ ಇದ್ದ, ದೇವಸ್ಥಾನ ಇತ್ತು ಅಂತ ಹೇಳ್ತಾರೆಯೇ ಹೊರತು ಯಾವ ರೀತಿ ಇತ್ತು, ಅದರ ವಾಸ್ತುಶಿಲ್ಪ ಏನು, ಅದು ಹೇಗಿದ್ದಿರ್ಬೋದು, ಇದ್ರ ಪರಿಕಲ್ಪನೆ ಯಾರಿಗೂ ಇಲ್ಲ. ಆದರೆ ಯಾವಾಗ ಇದು ಕೋರ್ಟಲ್ಲಿ ಬಂತು, ರಾಮ ಜನ್ಮಭೂಮಿ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಯ್ತು, ಕೋರ್ಟಲ್ಲಿ ಬಂದಾಗ ಉತ್ಖನನವನ್ನು ಮಾಡೋದಕ್ಕೆ ಹೇಳಿದ್ರು. ಉತ್ಖನನದಿಂದ ಏನ್ ಗೊತ್ತಾಯ್ತು ನಮಗೆ, ಒಂದು ಬಾಬರಿ ಮಸೀದಿಯ ಅಡಿಯಲ್ಲಿ ಒಂದು ಯಾವುದೋ ಒಂದು ಭಾರತೀಯ ಸನಾತನ ಪದ್ಧತಿಯ ದೇವಾಲಯ ಇತ್ತು ಅನ್ನೋದು ಪುರುವಾಯ್ತು. ಅದು ಕೂಡ ಶಾಸನದ ಪ್ರಕಾರ ಅದು ಹರಿವಿಷ್ಣು ದೇವಾಲಯ ಅಂತ ಶಾಸನದಲ್ಲಿ ಕರೆದಿದ್ದಾರೆ, ಅದು ಗೊತ್ತಾಯ್ತು. ಅದನ್ನ 10ನೇ ಶತಮಾನದಲ್ಲಿ ಕಟ್ಟಲಾಗಿದ್ದಂತಹ ದೇವಸ್ಥಾನ ಅಂತಾನು ಹೇಳಿದ್ರು. ಆದರೆ ಇಷ್ಟೆಲ್ಲ ಇದ್ರೂನು ದೇವಸ್ಥಾನದಲ್ಲಿ ಮೂರ್ತಿ ಹೇಗಿತ್ತು ಮತ್ತು ದೇವಸ್ಥಾನ ಹೇಗೆ ಕಟ್ಟಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಈಗ ಹೊಸ ಟೆಕ್ನಾಲಜಿಯನ್ನ ಬಳಸ್ಕೊಂಡು ನಾಗರ ಶೈಲಿಯಲ್ಲಿ, ಅಂದ್ರೆ ಉತ್ತರ ಭಾರತದಲ್ಲಿ ಕಟ್ಟಲ್ಪಡುವಂತಹ, ಇವಾಗೇನು ದ್ವಾರಕಾದಲ್ಲಿದೆ ಅದು 1000 ವರ್ಷದ ದೇವಸ್ಥಾನ, ಮತ್ತು ಸೋಮನಾಥದಲ್ಲಿದೆ, ಈ ಎಲ್ಲ ದೇವಸ್ಥಾನಗಳ ಮಾಡೆಲ್ ಅಲ್ಲಿ ಇವತ್ತು ದೇವಸ್ಥಾನವನ್ನ ಮಾಡ್ತಾ ಇದ್ದಾರೆ. ಆವಾಗ ಆ ದೇವಸ್ಥಾನಕ್ಕೆ ಏನಾದ್ರೂ ಒಂದು ವಿಶೇಷವನ್ನು ಮಾಡಬೇಕು ಅಂದಾಗ ಆವಾಗ ಅವರು ಕಂಡಿಗೆ ಬಂದಿದ್ದೇನು, ಭಾರತದಲ್ಲಿ ಕೆಲವು ದೇವಸ್ಥಾನಗಳಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ತಾವೇ ಚರ್ಚೆ ಮಾಡ್ತಾ ಇರುವಂತಹ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಬೆಳಕು ಬೀಳುತ್ತೆ ಕರೆಕ್ಟ್ ಆಗಿ. ಇದೇ ರೀತಿ ಬೆಳಕು ಬೀಳಿಸುವಂತಹದ್ದು ದೇವಸ್ಥಾನಗಳು ಬೇರೆ ಬೇರೆ ಇದೆ. ಅರ್ಕೇಶ್ವರ ದೇವಸ್ಥಾನ ಅಂತಿದೆ, ಕೀಲಾರದಲ್ಲಿ ಸೋಮೇಶ್ವರ ಅಂತಿದೆ, ಆಂಧ್ರ ಪ್ರದೇಶದಲ್ಲಿ ಒಂದು ಛಾಯಾ ದೇವಸ್ಥಾನ ಅಂತಿದೆ. ಸೊ ಇದನ್ನೆಲ್ಲ ಅಧ್ಯಯನ ಮಾಡಿ ರಾಮಲಲ್ಲಾ ಮೂರ್ತಿಯ ಮೇಲೆ ಎಕ್ಸಾಕ್ಟ್ಲಿ ಹಣೆಗೆ ಬೀಳಬೇಕು. ಯಾಕಂದ್ರೆ ಆವತ್ತು ಅದು ಸೂರ್ಯನ ವಿಗ್ರಹ, ಇವನು ಸೂರ್ಯ ವಂಶದವನು ರಾಮ, ಹಣೆಯಲ್ಲಿ ಸೂರ್ಯನ ಗುರುತನ್ನ ಧರಿಸ್ತಾ ಇದ್ರು, ತಿಲಕವನ್ನ, ಸೂರ್ಯ ತಿಲಕವನ್ನ. ಹಾಗಾಗಿ ಸೂರ್ಯ ತಿಲಕದಂತೆ ಆ ಬೆಳಕು ಬೀಳುವಂತೆ ಒಂದು ತಂತ್ರಜ್ಞಾನವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮಾಲ್ತೇಶ್ ಅವರೇ, ನಾನು ಹೇಳ್ತಾ ಇರೋದು ಇನ್ನೂ ಗ್ಯಾರಂಟಿ ಆಗಿಲ್ಲ, ಯಾಕಂದ್ರೆ ನೆಕ್ಸ್ಟ್ ರಾಮನವಮಿ ಬಂದಾದ್ಮೇಲೆ ಇವ್ರು ಸಕ್ಸಸ್ ಆಗ್ತಾರಾ ಇಲ್ವಾ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಹಳೇದ್ ಇವಾಗ ನಮ್ಮ ಹತ್ರ ಪ್ರೂಫ್ ಇದೆ, ಗವಿಗಂಗಾಧರೇಶ್ವರನಿಗೆ ಇವಾಗ ಬೆಳಕು ಬಿದ್ದ್ಬಿಡುತ್ತೆ, ಬಟ್ ಅಯೋಧ್ಯೆಯಲ್ಲಿ ಬೀಳುತ್ತಾ ಇಲ್ವಾ ಅನ್ನೋದು ಚೆಕ್ ಮಾಡಿ ನೋಡ್ಬೇಕು ಇವಾಗ ಫಸ್ಟ್ ಟೈಮ್. ಹೌದೌದೌದು, ಅದು ಇದಕ್ಕಿಂತ ಬಹಳ ಕೌತುಕವಾಗಿರುತ್ತೆ ಬಿಡಿ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ, ಹೇಗೆ ನಿಖರವಾಗಿ ಬೀಳುತ್ತೋ ಅಥವಾ ಹೇಗಿದೆ ಆ ಟೆಕ್ನಾಲಜಿಯನ್ನು ತಿಳ್ಕೊಳ್ಳೋದು. ಮತ್ತೆ ಇನ್ನೊಂದು ವಿಚಾರ, ಈಗ ಗವಿಗಂಗಾಧರೇಶ್ವರ ದೇಗುಲಕ್ಕೆ ಬಂದ್ರೆ ಈಗ ಸೂರ್ಯರಶ್ಮಿ ಇಲ್ಲೂ ಕೂಡ ಏನೋ ಶಿವನ ಮುಂದೆ ಇರುವಂತಹ ಆ ನಂದಿಯ ಕೋಡುಗಳ ಮಧ್ಯದಿಂದ ಶಿವಲಿಂಗವನ್ನ ಸ್ಪರ್ಶ ಮಾಡುವಂಥದ್ದಲ್ವಾ. ಅಂದ್ರೆ ಶಿವನ ದೇಗುಲ ಎಲ್ಲಾ ಕಡೆ ನಾವು ನೋಡಿದಂತ ಸಂದರ್ಭದಲ್ಲಿ ಮುಂದೆ ನಂದಿ ಇರುತ್ತೆ. ಬಹಳಷ್ಟು ಮಂದಿ ಹೆಣ್ಮಕ್ಳು ಭಕ್ತಾದಿಗಳು ನಾವು ನೋಡ್ತಾ ಇರ್ತೀವಿ, ನಂದಿಯ ಕಿವಿಗೆ ಹೋಗಿ ತಮ್ಮ ಕೋರಿಕೆಯನ್ನ ಶಿವನಿಗೆ ಅರ್ಪಿಸುವಂತ ರೀತಿಯಾಗಿ ಒಂದು ನಂಬಿಕೆ ಇದೆ. ಅದ್ ನಂಬಿಕೆ ಹೇಗದು ಹುಡ್ಕೊಂಡ್ ಬಂದಿದ್ದು, ಅಥವಾ ಇದಕ್ಕೇನಾದ್ರೂ ಪುರಾಣದಲ್ಲಿ ಉಲ್ಲೇಖ ಇದೆಯಾ ಶಿವಪಳ್ಳ ಹೆಂಗಾರೆ? ಹೌದು, ಈ ದೇವಸ್ಥಾನದಲ್ಲಿ 2 ವಿಷಯಗಳನ್ನ ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕು. ಒಂದು ನೀವು ಕೇಳಿದ ಧರ್ಮದ ಪ್ರಶ್ನೆ, ಇನ್ನೊಂದು ಈ ನಂದಿ ಮತ್ತು ಆರ್ಕಿಟೆಕ್ಚರಲ್ ಸೈಂಟಿಫಿಕ್ ಸಮಸ್ಯೆ. ನೋಡಿ, ಯಾವುದೇ ದೇವಸ್ಥಾನ ಪಶ್ಚಿಮಾಭಿಮುಖವಾಗಿದ್ರೆ ಪಶ್ಚಿಮಾಭಿಮುಖವಾಗಿ ಸೂರ್ಯ ಇದ್ದಾಗ ಬೆಳಕು ಬೀಳುತ್ತೆ. ಇಲ್ಲಿ ಎಕ್ಸಾಕ್ಟ್ಲಿ ದಕ್ಷಿಣಾಭಿಮುಖವಾಗಿರುವ ಲಿಂಗದ ಮೇಲೆ ಇಲ್ಲಿ ಬೆಳಕು ಬೀಳುತ್ತೆ ಅಂತಂದ್ರೆ ಹೆಂಗೆ ಮಾಡಿರ್ಬೋದು ಈ ದೇವಸ್ಥಾನ ಅಂತ ಯೋಚನೆ ಮಾಡಬೇಕು. ಅದು ಅಲ್ಲದೇನೆ ಇದು ದಕ್ಷಿಣಾಯನದಲ್ಲಿ ಇದೆ. ಇವಾಗ ದಕ್ಷಿಣಾಯನದಲ್ಲಿ ಸೂರ್ಯ ದಕ್ಷಿಣ ಭಾಗದಲ್ಲಿದ್ದಾನೆ, ಆದ್ರಿಂದಾನೇ ಬೀಳೋದು. ಇವತ್ತು ಇದಾದ್ಮೇಲೆ ಬೀಳಲ್ಲ ನೆಕ್ಸ್ಟ್, ಯಾಕಂದ್ರೆ ನೆಕ್ಸ್ಟ್ ಸೂರ್ಯನ ಬೆಳಕು ಬೀಳಲ್ಲ, ಯಾಕಂದ್ರೆ ಉತ್ತರಾಯಣಕ್ಕೆ ಬಂದ್ಬಿಡ್ತಾನೆ ಸೂರ್ಯ, ಉತ್ತರದ ಮುಖಕ್ಕೆ ಬರ್ತಾನೆ. ಅಂದ್ರೆ ಭೂಮಿ ತನ್ನನ್ನ ತಾನು ತಿರುಗಿಸ್ಕೊಳ್ಳುತ್ತೆ ಉತ್ತರಾಭಿಮುಖವಾಗಿ. ಭೂಮಿಯ ಸ್ಪ್ಲಿಟ್ ಆಗೋದನ್ನ ನೀವು ನಾಸಾ ಫೋಟೋಗ್ರಾಫ್ಗಳಲ್ಲಿ ನೋಡಬಹುದು, ಎಷ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ನಮ್ಮ ಪೂರ್ವಿಕರು ಇದನ್ನೆಲ್ಲ ಪ್ಲಾನ್ ಮಾಡಿದಾರೆ ನೋಡಿ. ಸೊ ದಕ್ಷಿಣಾಭಿಮುಖವಾಗಿ ಇವತ್ತು ದಕ್ಷಿಣದಲ್ಲಿ ಸೂರ್ಯ ಇರೋದ್ರಿಂದ ಇವಾಗ ಬೀಳ್ತಾ ಇದ್ದಾನೆ. ರಥಸಪ್ತಮಿ ಆದ ನಂತರ ಅವ್ನು ಎಕ್ಸಾಕ್ಟ್ಲಿ ಉತ್ತರಾಯಣಕ್ಕೆ ಹೊರಟೋಗ್ಬಿಡ್ತಾನೆ, ಅಂದ್ರೆ ಉತ್ತರ ಭಾಗಕ್ಕೆ ಬಂದ್ಬಿಡ್ತಾನೆ ಭೂಮಿಗೆ. ಸೊ ಹಾಗಾಗಿ ಅಲ್ಲಿ ಬೀಳಲ್ಲ. ಇದು ಒಂದು ಅತ್ಯಂತ ಅದ್ಭುತವಾದಂತಹ ಒಂದು ಆರ್ಕಿಟೆಕ್ಚರ್. ಎಷ್ಟು ಕ್ಯಾಲ್ಕುಲೇಷನ್ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಎರಡನೇದು ಧರ್ಮದ ಸ್ವರೂಪ. ಈ ನಂದಿ ಯಾಕೆ ಶಿವನ ದೇವಸ್ಥಾನದಲ್ಲಿ ಯಾವಾಗ್ಲೂ ಇರ್ತದೆ ಅಂತ. ನಂದಿ ಅನ್ನೋದು 3 ಕಾಲಲ್ಲಿ ಕುಳಿತುಕೊಂಡು 1 ಕಾಲನ್ನ ಮಡಚಿ ಮೇಲಕ್ಕೆ ಎದ್ದೇಳೋ ತರ ಇರುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಕಲಿಯುಗದಲ್ಲಿ ಧರ್ಮ ಅನ್ನೋದು 4 ಪಾದಗಳಲ್ಲಿ ಇರೋದಿಲ್ಲ, ಅಂದ್ರೆ ಪರಿಪೂರ್ಣ ಧರ್ಮ ಇರೋದಿಲ್ಲ. ಇಲ್ಲಿ ಯಾವತ್ತಿದ್ರು ಅಸೂಯ ನಾಮತೆ ಲೋಕ ಅಂಧೇನ ತಮಸಾವೃತ ಅಂತ. ನೀವು ಸುಮ್ಮನೆ ಬೆಳೀತಾ ಇದ್ರೆ ಸಾಕು, ನಿಮ್ಮನ್ನ ನೋಡಿ ಉರ್ಕೋತಾ ಇರ್ತಾರೆ ಜನ, ಕಾರಣವೇ ಇಲ್ಲ. ನೀವು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಪಕ್ಕದವನು 50 ರೂಪಾಯಿ ಸಂಪಾದನೆ ಮಾಡಿದ್ರೆ ಅವಂತರ ನಾನು ಕಷ್ಟಪಡ್ಬೇಕು ಅನ್ಕೊಳ್ಳಲ್ಲ, ನನಗ್ 100 ರೂಪಾಯಿ ಬರ್ಲಿಲ್ವಲ್ಲ ಅಂತ ಅನ್ಕೋತಾನೆ. ಅಂತ ಕಾಲ ಇದು. ಒಬ್ರು ಚೆನ್ನಾಗಿರೋರಿದ್ರೆ
ಒಂದು ಲೇಡಿ ಚೆನ್ನಾಗಿದ್ರೆ ಪಕ್ಕದಲ್ಲಿರೋ ಚೆನ್ನಾಗಿಲ್ದಿರೋ ನೋಡಿ ಅವ್ರು ಯಾಕೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋ ಕಾಲ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ ಇದು. ಆದ್ರಿಂದ ಕಾರಣವೇ ಇಲ್ಲದೆ ನಮ್ಮನ್ನು ನೋಡಿ ಉರ್ಕೋತಾ ಇರ್ತಾರೆ ಜನ. ಇದೇ ಧರ್ಮ. ಈ ಧರ್ಮದ ಸ್ವರೂಪದಲ್ಲಿ ಹಾನಿ ಆಗೋದಕ್ಕೆ ಈ ನಂದಿ ಧರ್ಮದ ಸ್ವರೂಪದಲ್ಲಿ ಶಿವನ್ ಮುಂದೆ ಕಾಯ್ತಾ ಇರ್ತಾನೆ. ಶಿವನ ಪ್ರಾಪ್ತಿ ಯಾರಿಗೆ? ಯಾರು ಧರ್ಮವನ್ನ ಆಚರಣೆ ಮಾಡ್ತಾರೋ ಅವನಿಗೆ ಶಿವ ಪ್ರಾಪ್ತಿ ಆಗ್ತಾನೆ ಅಂತ. ಸೊ ಹಾಗಾಗಿನೇ ಫಸ್ಟ್ ನೀವು ನಂದಿ ಹತ್ರ ಹೋಗಿ ಮುಟ್ಟೋದು ಯಾಕೆ ಅಂದ್ರೆ ನಾನು ಧರ್ಮದಲ್ಲಿದ್ದೀನಿ ಅಂತ. ಒಂದೇ ನಿಮಿಷ ಧರ್ಮದಲ್ಲಿದ್ರೆ ನಿಮಗೆ ಶಿವನ ನಂಬಿಕೆ ಬರ್ತದ. ಓಕೆ, ಒಂದ್ ನಿಮಿಷ ಮಾತನಾಡ್ತೀನಿ ಶೋಲಪಳ್ಳಿ ಅಯ್ಯಂಗಾರ್ ಅವರೇ. ಹಾಗೆ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಈ ವರ್ಷದ ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸುವಂತಹ ಆ ಸುಸಂದರ್ಭ ಈಗ ನಿಮ್ಮ ಮುಂದೆ ನೀವು ನೋಡ್ತಾ ಇದ್ದೀರಾ. ಟಿವಿ9 ನೇರ ಪ್ರಸಾದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಅಲ್ಲಿ ಸೂರ್ಯನ ರಶ್ಮಿ ಇಷ್ಟು ಪ್ರಖರವಾಗಿ ಬೀಳ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಏನಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಲ್ಲ. ಅದು ಶಿವಲಿಂಗದ ಮುಂಭಾಗದಲ್ಲಿರುವಂತ ನಂದಿ ವಿಗ್ರಹ. ಆ ವಿಗ್ರಹದ ಮೇಲೆ ಇದೀಗ ಸೂರ್ಯ ರಶ್ಮಿ ಬೀಳ್ತಾ ಇರುವಂತಹ ಸಂದರ್ಭವನ್ನ ನೀವಲ್ಲಿ ನೋಡ್ತಾ ಇದ್ದೀರಾ. ಬಹಳ ಪ್ರಖರವಾದಂತಹ ರಶ್ಮಿಗಳ ರೂಪದಲ್ಲಿ ನಮ್ಗದು ಕಂಡು ಬರ್ತಾ ಇದೆ. ಆ ಬೆಳಕು ಯಾವ ಮಟ್ಟಿಗೆ ಪ್ರಖರವಾಗಿದೆ ಅನ್ನುವಂಥದ್ದನ್ನ ನೀವು ನೋಡ್ಬೋದು. ಯಾಕಂತ ಅಂದ್ರೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಹೀಗೆ ಆ ಒಂದು ಆಮೇಲೆ ಗವಿಯ ಒಳಗೆ ಅಂದ್ರೆ ಗುಹೆಯ ಒಳಗಿರುವಂತಹ ದೇಗುಲ. ಇಲ್ಲಿ ಯಾವುದೇ ಇಟ್ಟಿಗೆಯನ್ನು ಬಳಸಿಲ್ಲ, ಕಲ್ಲನ್ನು ಬಳಸಿಲ್ಲ. ಅಲ್ಲಿರುವಂತಹ ಬಂಡೆಯನ್ನೇ ಕೊರೆದು ಮಾಡಿರುವಂತಹ ಗುಹೆಯ ಒಳಗಿರುವಂತಹ ದೇಗುಲ ಇದು. ಹಾಗಾಗಿ ವರ್ಷ ಇಡೀ ಅಲ್ಲಿ ಕತ್ತಲು ಕವಿದಿರುತ್ತೆ. ಆ ಕತ್ತಲನ್ನ ಸೀಳಿಕೊಂಡು ಬರುವಂತಹ ಬೆಳಕು ಈ ಕ್ಷಣ ಮಾತ್ರ. ನೀವೇನೋ ಒಂದು 5-6 ನಿಮಿಷ ಅದರಲ್ಲಿ ಶಿವಲಿಂಗವನ್ನು ಸ್ಪರ್ಶಿಸುವಂತ ಆ 3 ನಿಮಿಷ. ಹಾಗಾಗಿ ಆ ಕಗ್ಗತ್ತಲನ್ನ ಸೀಳ್ಕೊಂಡು ಬರುವಂತಹ ಬೆಳಕಿನ ವೈಭವ ನಿಮ್ಮ ಮುಂದೆ ಈಗ ನೀವು ನೋಡ್ತಾ ಇದ್ದೀರಾ. ಟಿವಿ9 ಈ ನೇರ ಪ್ರಸಾದ ದೃಶ್ಯಾವಳಿಯಲ್ಲಿ ಈಗ ನಂದಿ ಕಲ್ಲಿನ ಮೇಲೆ ಅಥವಾ ನಂದಿ ವಿಗ್ರಹದ ಮೇಲೆ ಇದೀಗ ಸೂರ್ಯ ರಶ್ಮಿ ಸ್ಪರ್ಶಿಸ್ತಾ ಇದೆ. ಎಷ್ಟು ಈ ತರ ಶೋಲಪಳ್ಳಿ ಅಯ್ಯಂಗಾರ್ ಅವ್ರು ಹೇಳ್ತಾ ಇದ್ರಲ್ಲ, ಎಷ್ಟು ಅದ್ಭುತವಾದಂತ ಒಂದು ಇಂಜಿನಿಯರಿಂಗ್ ಇದು ಅಂತ ಅಂದ್ರೆ, ಅಥವಾ ವಾಸ್ತುವನ್ನ ಹೇಗಿಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಂತ ಅಂದ್ರೆ ಏನು ನಂದಿಯ ದೇಹದ ಮೇಲೆ ಬೀಳುವಂತಹ ಅಥವಾ ಆ ಉಬ್ಬಿನ ಮೇಲೆ ಬೀಳುವಂತಹ ಸೂರ್ಯ ರಶ್ಮಿ ನಿಧಾನವಾಗಿ ತಲೆಯ ಭಾಗಕ್ಕೆ ಹೋಗಿ ಅದಾದ ನಂತರದಲ್ಲಿ ಕೊಂಬುಗಳ ನಡುವೆ ಹೋಗಿ ಆನಂತರದಲ್ಲಿ ಹಾಗೆ ಆ ಮೆಟ್ಟಿಲುಗಳ ಬಳಿ ಹೋಗಿ ಈಗ ನೋಡಿ ಆ ಮೆಟ್ಟಿಲುಗಳನ್ನ ಸ್ಪರ್ಶಿಸ್ತಾ ಇದೆ. ಈಗ ನಂದಿಯನ್ನ ದಾಟ್ತು ಆ ಸೂರ್ಯನ ರಶ್ಮಿಗಳು. ಈಗ ಮೆಟ್ಟಿಲು ಬಳಿ ಹೋಯ್ತು. ಮೆಟ್ಟಿಲು ಬಳಿ ಹೋಗಿ ಶಿವಲಿಂಗದ ಪಾದವನ್ನ ಸ್ಪರ್ಶ ಮಾಡಿ ಅದಾದ ನಂತರದಲ್ಲಿ ಶಿವಲಿಂಗದ ಮೇಲ್ಭಾಗವನ್ನ ಸ್ಪರ್ಶ ಮಾಡಿ ಹಾಗೆ ಮರೆಯಾಗುವಂಥದ್ದು. ಅಷ್ಟಕ್ಕೆ ಮಾತ್ರ ಆ ಕಂಡಿಯನ್ನ ಕೊಟ್ಟಿರುವಂಥದ್ದು. ಆಮೇಲೆ ಸೂರ್ಯ ಹುಟ್ಟುವಂತಹ ದಿಕ್ಕು ಅಥವಾ ಮುಳುಗುವಂತಹ ದಿಕ್ಕಿನಲ್ಲಿಲ್ಲ ಈ ಸೂರ್ಯ, ಈ ಶಿವಲಿಂಗ ದಕ್ಷಿಣ ಮುಖವಾಗಿರುವಂತಹ ಶಿವಲಿಂಗ. ಆದ್ರೂ ಹೇಗ್ ಬೀಳುತ್ತೆ ಇಲ್ಲಿ? ಯಾಕೆ ಅಂತ ಅಂದ್ರೆ ಇವತ್ತು ಸೂರ್ಯ ಪಥವನ್ನ ಬದಲಿಸುವಂತಹ ಸಂದರ್ಭ. ದಕ್ಷಿಣದಿಂದ ಉತ್ತರಕ್ಕೆ ಪಥ ಬದಲಿಸುವಂತಹ ಸಂದರ್ಭದ ಕೆಲವೇ ಕ್ಷಣಗಳಲ್ಲಿ ಮಾತ್ರ ಸೂರ್ಯನ ಈ ರೀತಿಯಾದಂತಹ ಬೆಳಕು ಅದು ದಕ್ಷಿಣ ಭಾಗಕ್ಕೆ ಪ್ರಖರವಾಗಿ ನಿಖರವಾಗಿ ಬೀಳುತ್ತೆ. ಅಂಥ ಒಂದು ಸಂದರ್ಭವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ಮೆಟ್ಟಿಲುಗಳ ಬಳಿ ಬೀಳ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಅಲ್ಲೂ ಕೂಡ ಒಂದು ಚಿಕ್ಕ ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೂ ಕೂಡ ಸ್ಪರ್ಶಿಸ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಗರ್ಭಗುಡಿಯ ಹೊಸ್ತಿಲಿಗೆ ಈಗ ಬೆಳಕು ಬೀಳ್ತಾ ಇರುವಂತದನ್ನ ನೋಡ್ತಾ ಇದೀವಿ ನಾವಿಲ್ಲಿ. ಯಾವುದೋ ಒಂದು ಈ ಕತ್ತಲೆಯಲ್ಲಿ ಒಂದು ಟಾರ್ಚ್ ಹಾಕದಂತ ಸಂದರ್ಭದಲ್ಲಿ ಹೇಗೆ ಬೆಳಕು ನಿಖರವಾಗಿ ಬೀಳುವಂತದ್ದು ಗೋಚರ ಆಗ್ತಾ ಇರುತ್ತೋ ಆ ರೀತಿಯಾಗಿ ಈಗ ನಿಮ್ಗೆ ಗೋಚರ ಆಗ್ತಾ ಇದೆ ನೋಡಿ. ಅದು ಸೂರ್ಯ ರಶ್ಮಿ. ನಾನು ಮೊದಲೇ ಹೇಳಿದಾಗೆ ನಂದಿಯ ದೇಹದ ಭಾಗ ಕೊಂಬುಗಳ ನಡುವೆ ಸಾಗಿದಂತಹ ಸೂರ್ಯ ರಶ್ಮಿ ಇದೀಗ ಗರ್ಭಗುಡಿಯ ಮೆಟ್ಟಿಲುಗಳ ಬಳಿ ಬೀಳ್ತಾ ಇದೆ. ಅಲ್ಲೊಂದು ಚಿಕ್ಕ ಶಿವಲಿಂಗ ಕೂಡ ಇದೆ. ಅದನ್ನ ನೀವು ನೋಡಬಹುದು. ಆ ಲಿಂಗಕ್ಕೆ ಬೆಳಕು ಬೀಳ್ತಾ ಇದ್ದ ಹಾಗೆ ಅದು ಇನ್ನೂ ಕೂಡ ಸ್ಫಟಿಕದ ರೂಪದಲ್ಲಿರುವಂತಹ ಲಿಂಗ. ಅದು ಇನ್ನೂ ಕೂಡ ಬಹಳ ಪ್ರಖರವಾಗಿ ಹೊಳೆಯೋದಕ್ಕೆ ಶುರು ಆಗುತ್ತೆ. ಅದಾದ ನಂತರದಲ್ಲಿ ನಮಗೆ ಕಂಡು ಬರುವಂತದ್ದು ಶಿವಲಿಂಗದ ಪಾದದ ಭಾಗ, ಮಧ್ಯಭಾಗ, ತಲೆಯ ಭಾಗಕ್ಕೆ ಸೂರ್ಯ ರಶ್ಮಿ ಸ್ಪರ್ಶಿಸುವಂತ ಅದ್ಭುತವಾದಂತಹ ಸಂದರ್ಭ. ಇದು ಭಾರತದಲ್ಲಿರುವಂತಹ ಕೆಲವು ದೇಗುಲಗಳಲ್ಲಿ ಮಾತ್ರ ನೀವು ಈ ರೀತಿಯಾದಂತಹ ಒಂದು ನಿರ್ಮಾಣವನ್ನ ಗಮನಿಸೋದಕ್ಕೆ ಸಾಧ್ಯ. ಯಾಕಂದ್ರೆ ಎಲ್ಲಾ ಕಡೆನೂ ಕೂಡ ಇದು ಸಾಧ್ಯ ಆಗದೆ ಇರುವಂತಹ ಸಂಗತಿ. ಅದು ಭೌಗೋಳಿಕವಾಗಿಯೂ ಕೂಡ ಈ ಸ್ಥಳ ಇದೆಯಲ್ಲ ಗವಿಪುರಂ, ಅದು ಇಂತಹದೊಂದು ಆರ್ಕಿಟೆಕ್ಚರ್ಗೆ ಕೂಡ ಬಂದಿದೆ. ಭೌಗೋಳಿಕವಾಗಿಯೂ ಕೂಡ ಅದೆಲ್ಲ ಕಾರಣಗಳಿಂದಾಗಿಯೂ ಕೂಡ ಇಲ್ಲಿ ನಿಮಗೆ ಈ ರೀತಿಯಾದಂತಹ ಒಂದು ರಚನೆ ಆಗೋದಕ್ಕೆ ಸಾಧ್ಯ ಆಗಿರುವಂಥದ್ದು. ನಾನು ಮೊದಲೇ ಹೇಳಿದಾಗೆ ಶಿವ ಅಭಿಷೇಕ ಪ್ರಿಯ. ಇಂಥ ಟೈಮ್ನಲ್ಲಿ ನಾನಾ ರೀತಿಯಾದಂತಹ ಅಭಿಷೇಕಗಳನ್ನ ಕೂಡ ಶಿವನಿಗೆ ಸಮರ್ಪಿಸುವಂತಹ ಸಂದರ್ಭ. ಎಲ್ಲ ಅಭಿಷೇಕಗಳಿಗಿಂತ ಅತಿ ಮುಖ್ಯವಾಗಿ ಸೂರ್ಯನ ಬೆಳಕಿನ ಅಭಿಷೇಕವೇ ಆಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಶಿವನ
ಲಿಂಗದ ಪಾದ ಸ್ಪರ್ಶ ಆಗ್ತಾ ಇರುವಂತಹ ಸಂದರ್ಭವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಬಹಳ ಪ್ರಖರವಾದಂತಹ ಬೆಳಕು ಶಿವಲಿಂಗದ ಪಾದ ಸ್ಪರ್ಶ ಆಗ್ತಾ ಇರುವಂತಹ ಸಂದರ್ಭ ಈಗ.
ಸುದೀರ್ಘವಾಗಿ ಇವತ್ತು ಸೂರ್ಯನ ರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸುವಂತಹ ಆ ಸಂದರ್ಭಕ್ಕೆ ನಮಗೆ ಸಾಕ್ಷಿಯಾಗೋದಕ್ಕೆ ಅವಕಾಶ ಸಿಕ್ತು. ಈಗ ಸ್ವಲ್ಪ ಪ್ರಮಾಣದಲ್ಲಷ್ಟೇ ಸೂರ್ಯರಶ್ಮಿ ತಾಕ್ತಾ ಇರುವಂಥದ್ದು, ಅದು ಕೂಡ ಈಗ ಮರೆಯಾಯಿತು. ಇನ್ನು ಯಥಾ ಪ್ರಕಾರವಾಗಿ 364 ದಿನ ಕೂಡ ವರ್ಷದಲ್ಲಿ ಇದೇ ರೀತಿಯಾದಂತಹ ಕಗ್ಗತ್ತಲು ಆ ದೇಗುಲದ ಗರ್ಭಗುಡಿಯಲ್ಲಿ ಆವರಿಸಿರುತ್ತೆ. ಆದರೆ ಇವತ್ತು ಸಂದರ್ಭ ನೀವು ನೋಡಿದ್ರಲ್ಲ, ಸರಿಯಾಗಿ ಅದೊಂಥರ ಅಲ್ರಾಮ್ ಇಟ್ಟಂಗೆ ಕರೆಕ್ಟಾಗಿ ಅವ್ರು ಹೇಳಿದ್ರು 5:23 ಆರಂಭ ಆಗ್ಬೋದು ಆ ಪ್ರಕ್ರಿಯೆ, 5:20 ಅದಾದ 5:28 5:33 ಅನ್ನುವಂತ ಹೇಳಿದ್ರು. ಅದೇ ಪ್ರಕಾರವಾಗಿ ನೀವು ನೋಡ್ತಾ ಇರ್ಬೋದು. ಅದೇ ಸಮಯದಲ್ಲಿ ಅಷ್ಟೊಂದು ಅದ್ಭುತವಾಗಿ ಸೂರ್ಯರಶ್ಮಿ ಸ್ಪರ್ಶಿಸುವಂತಹ ಆ ಸಂದರ್ಭಕ್ಕೆ ನಾವು ಸಾಕ್ಷಿಯಾದಂಥದ್ದನ್ನು ನೀವು ನೋಡಬಹುದಾಗಿತ್ತು. ಪ್ರತಿ ವರ್ಷ ಸಂಭವಿಸುವಂತಹ ಒಂದು ಕೌತುಕ, ಒಂದು ವಿಸ್ಮಯ ಇದೆ. ಹಾಗೆ ಈ ಸಂದರ್ಭದಲ್ಲಿ ಅಲ್ಲಿ ಹಲವು ರಾಜಕಾರಣಿಗಳು ಕೂಡ ಅಲ್ಲಿ ಈ ದೇಗುಲದ ಗರ್ಭಗುಡಿಯ ಹೊರ ನಿಂತು ಈ ಸಂದರ್ಭವನ್ನು ಸನ್ನಿವೇಶವನ್ನು ನೇರವಾಗಿ ನೋಡಿ ಶೋಭಾ ಕರಂದ್ಲಾಜೆ ಅವರಿಗೆ, ಶರವಣ ಅವರು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಪೊಲಿಟಿಕಲ್ ಲೀಡರ್ಸ್ ಮತ್ತು ಕೆಲವರಿಗೆ ಮಾತ್ರ ಈ ಬಾರಿ ಅವಕಾಶವನ್ನು ಕೊಡಲಾಗಿತ್ತು. ಸಾರ್ವಜನಿಕರಿಗೂ ಕೂಡ ಕೆಲವು ಸಂದರ್ಭದಲ್ಲಿ ಅವಕಾಶ ಇತ್ತು, ಈ ಬಾರಿ ಅವಕಾಶ ಇರಲಿಲ್ಲ. ಆದರೆ ಇವತ್ತು ಬಹಳ ಸುದೀರ್ಘವಾಗಿ ಸೂರ್ಯರಶ್ಮಿ ಬಹಳ ಪ್ರಖರವಾಗಿ ಬೀಳುವಂತಹ ಒಂದು ದರ್ಶನ ಆಯಿತು. ಆಮೇಲೆ ಈ ಯಾವ ಪ್ರಮಾಣದಲ್ಲಿ ಸೂರ್ಯರಶ್ಮಿ ಶಿವಲಿಂಗವನ್ನ ತಾಕಿದೆ ಅನ್ನೋದ್ರ ಮೇಲೂ ಕೂಡ ಈ ವರ್ಷ ಹೇಗಿರುತ್ತೆ ಅನ್ನುವಂಥದ್ದನ್ನ ಭವಿಷ್ಯದ ರೂಪದಲ್ಲಿ ಅಥವಾ ಈ ವರ್ಷ ಹೇಗಿರುತ್ತೆ ಅನ್ನುವಂಥದ್ದನ್ನ ಒಂದು ಮುನ್ನೋಟವನ್ನ ಕೂಡ ಅಲ್ಲಿನ ಪ್ರಧಾನ ಅರ್ಚಕರು ಹಾಗೆ ಕೆಲ ಜ್ಯೋತಿಷಿಗಳು ಮಾಡ್ತಾರೆ. ಗೊತ್ತಿರ್ಬೋದು 2021 ಸಂದರ್ಭದಲ್ಲಿ ಮೋಡ ಕವಿದಂತ ವಾತಾವರಣ ಇದ್ದಂತ ಕಾರಣಕ್ಕಾಗಿ ಸೂರ್ಯರಶ್ಮಿ ಸರಿಯಾಗಿ ಬಿದ್ದೇ ಇರಲಿಲ್ಲ. ಆ ವರ್ಷನೇ ಈ ಕೊರೋನಾಕ್ಕೆ ಸಂಬಂಧಪಟ್ಟಾಗಿನ ಡೆಲ್ಟಾ, ಅದು ಕಾಕತಾಳೀಯನೋ ಮತ್ತೊಂದೋ ಗೊತ್ತಿಲ್ಲ, ಆ ವರ್ಷ ಬಹಳ ಸಾವು ನೋವನ್ನ ಕಂಡ್ವಿ. ಲಾಕ್ಡೌನು, ಮತ್ತೊಂದು ಸಮಸ್ಯೆ, ಈ ಥರದ್ದೆಲ್ಲ ಬೇರೆ ಬೇರೆ ಥರ ಅಂತ ಅನಾಹುತಗಳನ್ನೇ ನಾವು ಹೆಚ್ಚಿಗೆ ಗಮನಿಸ್ತಾ ಹೋದ್ವಿ. ಬಿಸ್ನೆಸ್ ಅಲ್ಲಿ ಬಹಳ ಮಂದಿಗೆ ಲಾಸ್ ಆದಂಥದ್ದು, ತಮ್ಮಿಸಿದವರನ್ನ ಹಿರಿಯರನ್ನ ಕಳ್ಕೊಂಡಿದ್ದು, ಈ ಥರ ಹತ್ತಾರು ರೀತಿಯಾದಂಥದ್ದು ಆಗೋಯ್ತು. ಬಟ್ ಈ ಬಾರಿ ಹಾಗೇನು ಕೂಡ ನಿಮಗೆ ಅಲ್ಲಿ ಸೂರ್ಯರಶ್ಮಿ ಸ್ಪರ್ಶಿಸುವಂಥ ಸಂದರ್ಭದಲ್ಲಿ ಸಣ್ಣ ಅಡರು ತೊಡರುಗಳು ಕೂಡ ನಾವು ಕಾಣಲಿಲ್ಲ. ಅಷ್ಟು ಅದ್ಭುತವಾಗಿ ಇವತ್ತು ಸೂರ್ಯರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸಿದಂತಹ ಸಂದರ್ಭವನ್ನು ನೀವಲ್ಲಿ ನೋಡಬಹುದಾಗಿತ್ತು. ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯ ತನ್ನ ಪಥವನ್ನು ಬದಲಿಸುವಂತಹ ಸಂದರ್ಭದ ಸೂರ್ಯಾಭಿಷೇಕ, ಕವಿ ಗಂಗಾಧರನಿಗೆ ಸೂರ್ಯಾಭಿಷೇಕವನ್ನು ನಾವು ಇವತ್ತು ನೋಡಿದ್ವಿ. ಈಗ ಶಿವಲಿಂಗವನ್ನ ಸೂರ್ಯ ರಶ್ಮಿ ಸ್ಪರ್ಶ ಮಾಡಿದೆ. ಶಿವನಿಗೆ ಭಾಸ್ಕರನ ನಮಸ್ಕಾರ. ಇನ್ನು ಭಕ್ತಾದಿಗಳು ಈ ಕೌತುಕವನ್ನ ಕಣ್ತುಂಬಿಕೊಂಡಿದ್ದಾರೆ. ದಕ್ಷಿಣದಿಂದ ಉತ್ತರಕ್ಕೆ ಪಥವನ್ನ ಬದಲಿಸುವಾಗ ಶಿವನಿಗೆ ನಮಸ್ಕರಿಸಿ ಸೂರ್ಯ ಮುಂದೆ ಸಾಗಿದ್ದಾನೆ. ಗವಿ ಗಂಗಾಧರೇಶ್ವರನಿಗೆ ಪೂರ್ಣಕುಂಭ ಅಭಿಷೇಕ. ಸೋಮಸುಂದರ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಈ ಎಲ್ಲಾ ಪೂಜೆ ಪುನಸ್ಕಾರಗಳು ಸೂರ್ಯರಶ್ಮಿ ಸ್ಪರ್ಶ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಶಿವಲಿಂಗಕ್ಕೆ ಆಗಿದೆ.
ಪುನೀತರಾಗಿದ್ದಾರೆ ಪುನೀತರಾಗಿದ್ದಾರೆ. ಪ್ರತಿ ವರ್ಷ ಕೂಡ ಸಂಕ್ರಾಂತಿ ಹಬ್ಬದಂದು ಈ ಕೌತುಕ ನಡೆಯುತ್ತೆ. ಆದರೆ ಪ್ರತಿ ವರ್ಷವೂ ಕೂಡ ಅದೇ ಒಂದು ಕೌತುಕದಿಂದ ಭಕ್ತಿ ಭಾವದಿಂದ ಸೂರ್ಯ ನಮಸ್ಕಾರವನ್ನ ಭಕ್ತಾದಿಗಳು ನೋಡ್ತಾ ಹೋಗ್ತಾರೆ. ಈಗಾಗಲೇ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಆರಂಭವಾಗಿದೆ ಸೂರ್ಯಾಭಿಷೇಕದ ನಂತರ. ದಯಮಾಡಿ ಭಕ್ತಾದಿಗಳು ಇಷ್ಟೊತ್ತು ಇದ್ದಿದ್ದು ದೊಡ್ಡ ವಿಷಯ ಅಲ್ಲ.